ಕ್ರೈಮ್ ಸಿಲಿಗೆ ಕೊಡಬೇಕು ಇದಕ್ಕೆ ಎಂಬತ್ತೆಂಟು ಲಾಸ್ಟ್ ಟೈಮ್ ಅಲ್ಲಿ ತಮಿಳ್ನಾಡಿಂದ ಲಾಸ್ಟ್ ಟೈಮ್ ಎಸ್ಕೇಪ್ ಆಗಿ ಹೋಗಿದ್ದಾರೆ. ನಮ್ಮಲ್ಲೇ ರೌಡಿ ಸಿಗ್ತಾರೆ. ಆಕ್ಟಿವಿಟೀಸ್ ಬಗ್ಗೆ ಎಲ್ಲ ನಿಗಾ ವಹಿಸಿತ್ತು. ಏನಾದರೂ ಒಂದು ಸಣ್ಣ ವೈಲೇಷನ್, ಒಂದು ಸಣ್ಣ ಗಲಾಟೆ, ಒಂದು ಸಣ್ಣ ಧಮಕಿ ಸ್ಕೂಲಿ ಏನಾದರೂ ಕಂಡು ಬಂತು ಅಂದರೆ ಯಾವುದೇ ಕಾರಣಕ್ಕೂ ಈಗಿನ ಪರಿಸ್ಥಿತಿ ವಿಚಿತ್ರ ಇದೆ. ಕಾನೂನು ವ್ಯಾಪ್ತಿಯಲ್ಲಿ ಏನು ಮಾಡಬೇಕು ಅದನ್ನು ಮಾಡೋಣ. ರೌಡಿ ಶೀಟ್ಗಳಿಗೆ ರೌಡಿಸಮ್ಗೆ ಅವಕಾಶವೇ ಇಲ್ಲ. ಅರ್ಥ ಆಯ್ತಾ? ಹಸು ಮೇಯ್ಸ್ಯ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಆದರೆ ಹಸು ಮೇಯಿಸೋ ನೆಪದಲ್ಲಿ ಬೇರೆ ಕೆಲಸ ಮಾಡಿದ್ರೆ ನಮ್ಗೆ ಗೊತ್ತಿದೆ ಯಾರಿಗೆ ಇನ್ಸ್ಟಾಗ್ರಾಮಲ್ಲಿ ಮಾತಾಡ್ತೀರಾ, ಯಾರಿಗೆ ಧಮಕಿ ಹಾಕ್ತೀರಾ, ಯಾರಿಗೆ ಇದು ಮಾಡ್ತೀರಿ ಅಂತ. ಆವಾಗ ತಗೊಬಂದು ಏನು ಮಾಡಬೇಕು ಅರ್ಥ ಆಯ್ತು? ಯಾರೋ ಫೋನ್ ಮಾಡಿ ಕೊಡ್ತಾರೆ ಸರ್, ಬಾಸ್ ಮಾತಾಡ್ತಾರೆ, ಈ ಕಡೆ ಬಾಸ್ ಮಾತಾಡ್ತಾರೆ. ಕಾನೂನು ವಿರುದ್ಧವಾಗಿ ಯಾರು ನಡ್ಕೊಂಡ್ರೆ ಯಾರಿಗೂ ಬಿಡಲ್ಲ. ಈ ದೇಶದ ಕಾನೂನು ಸರ್ವಶ್ರೇಷ್ಠವಾಗಿ ನಿಧಾನ ಆಗ್ಬೋದು, ಬಟ್ ಅಕ್ಯುರೇಟ್ ಎನ್ಸ್ಕೋಬೇಕು. ಆ ಥರ ಹೇಳಿದ್ದೀನಿ ಎಲ್ಲ ಯಾರು ಎದುರಾವಣೆ ಆಗೋ ಲಕ್ಷಣಗಳು ನೋಡ್ತಾಯಿಲ್ಲ. ನೀವು ಬರೆಯಕ್ಕೆ ಬರ್ತಾ ಇದ್ದೀರಾ, ಪ್ರೆಸೆಂಟ್ ಇದ್ದೀರಾ, ಬಟ್ ಏನಾದರೂ ಆಕ್ಟಿವಿಟೀಸ್ ಇಟ್ಕೋದಕ್ಕೆ ಅಂದರೆ ಈ ಸತಿ ಬೇರೆ ಥರ ಆಗುತ್ತೆ. ಕಾನೂನು ವ್ಯಾಪ್ತಿಯಲ್ಲೇ ಆಗುತ್ತೆ. ಕಾನೂನು ಬಿಟ್ಟು ನಾವೇನು ಮಾಡಲ್ಲ. ಬಟ್ ಕಾನೂನು ವ್ಯಾಪ್ತಿಯಲ್ಲೇ ನಿಲ್ಲಲಿಕ್ಕೆ ಬಂದಿಲ್ಲ. ಕೃಷ್ಣ ಇವರೆಲ್ಲ ಒಂದೇ ಕೇಸ್ ಅಲ್ವಾ? ಒಂದೇ ಕೇಸ್ 108/16 ಇಬ್ಬರು ಅಂಟಂದಿರಾ? ಲಾಸ್ಟ್ ಟೈಮ್ ಯಾಕಂದ್ರೆ ಅದೇ ತೀರ್ಕೊಂಡ್ರ ನೀವು ಅಲ್ಲಿ ತಮಿಳ್ನಾಡಿಂದ ಲಾಸ್ಟ್ ಟೈಮ್ ಸಿಕ್ಕದೆ ಎಸ್ಕೇಪ್ ಆಗಿ ಹೋಗಿದ್ದಾರೆ. ನಮ್ಮಲ್ಲೇ ರೌಡಿ ಸಿಕ್ಕಿದೆ ಅಷ್ಟೇ ಬರೋದು. ನಿಮ್ಮ ಆಕ್ಟಿವಿಟೀಸ್ ಬಗ್ಗೆ ಎಲ್ಲ ಏನಾದರೂ ಕಂಡು ಬಂತು ಯಾವುದೇ ಕಾರಣಕ್ಕೂ ಈಗಿನ ಪರಿಸ್ಥಿತಿ ವಿಚಿತ್ರ ಇದೆ. ಕಾನೂನು ವ್ಯಾಪ್ತಿಯಲ್ಲಿ ಏನು ಮಾಡಬೇಕು ಅದನ್ನು ಹಸು ಮೇಯ್ಸ್ಯ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಆದರೆ ಹಸು ಮೇಯಿಸೋ ನೆಪದಲ್ಲಿ ಬೇರೆ ಕೆಲಸ ಮಾಡಿದರೆ ನಮ್ಗೆ ಗೊತ್ತಿದೆ ಯಾರಿಗೆ ಇನ್ಸ್ಟಾಗ್ರಾಮಲ್ಲಿ ಮಾತಾಡ್ತೀರಾ, ಯಾರಿಗೆ ಧಮಕಿ ಹಾಕ್ತೀರಾ, ಯಾರಿಗೆ ಇದು ಮಾಡ್ತೀರಿ ಅಂತ. ಆವಾಗ ತಗೊಬಂದು ಏನು ಮಾಡಬೇಕು ಅರ್ಥ ಆಯ್ತು?